ಇನ್ನು ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ನಾಯಕರಿಂದ ಅಹೋರಾತ್ರಿ ಧರಣಿಯನ್ನು ನಡೀತಾ ಇದೆ. ಇಲ್ಲಿ ಮಲಗೋಕೆ ವ್ಯವಸ್ಥೆ ಮಾಡಲಾಗಿದೆ. ಬೆಡ್ಶೀಟ್ ಹಾಗೂ ಹಾಸಿಗೆ ದಿಮ್ಮಿನ ವ್ಯವಸ್ಥೆ ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಬಿಜೆಪಿಯ ನಾಯಕರು ಅಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಸರ್ಕಾರ ಬೆಲೆ ಏರಿಕೆ ವಾಪಸ್ ಪಡೆಯೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿ ಒಂದು ದಿಟ್ಟ ನಿರ್ಧಾರವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಇನ್ನು ಹೋರಾಟಕ್ಕೆ ಮಣಿಯದೇ ಇದ್ರೆ ಬಿಜೆಪಿ ನಾಯಕರು ರಾಜ್ಯ ಪ್ರವಾಸ ಮಾಡೋದಾಗಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ವಿಶೇಷತೆ ಏನು ಅಂತಂದ್ರೆ ಮಧ್ಯಾಹ್ನ 12 ಗಂಟೆಯಿಂದ ಆ ಧರಣಿ ಸ್ಥಳದಲ್ಲೇ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಠಿಕಾಣಿ ಹೂಡಿದ್ದಾರೆ. ಇಂಥ ಇಳಿ ವಯಸ್ಸಿನಲ್ಲೂ ಕೂಡ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಅದೇ ಜಾಗದಲ್ಲಿ ಅವರು ಮಧ್ಯಾಹ್ನ 12 ಗಂಟೆಯಿಂದ ಇದ್ದಾರೆ. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆಯಿಂದ ಕೂಡ ಬಿಜೆಪಿ ನಾಯಕರು ಧರಣಿ ಮಾಡ್ತಿದ್ದಾರೆ. ಇನ್ನು ಇದರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅದೇ ಜಾಗದಿಂದ. ಈಗ ಪ್ರಜ್ವಲ್, ಅಹೋರಾತ್ರಿ ಧರಣಿ ನಡೀತಾ ಇದೆ, ಬಟ್ ಈಗ ಚಿತ್ರಣ ಯಾವ ತರ ಇದೆ ಅಂತ ವಿವರಿಸೋ ಹಾಗಿದ್ರೆ. ರಾಹುಲ್, ಈಗಾಗಲೇ ಬಿಜೆಪಿ ಏನಿದೆ ಬೆಲೆ ಏರಿಕೆ ವಿರುದ್ಧವಾಗಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ಮಧ್ಯಮ ವರ್ಗದ ಜನ ಜೀವನವನ್ನು ನಡೆಸುವಂಥದ್ದು ಕಷ್ಟ ಆಗಿದೆ ಅನ್ನುವಂಥ ಒಂದು ಅಜೆಂಡಾವನ್ನ ಇಟ್ಕೊಂಡು ಈಗ ಬಿಜೆಪಿ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಮಧ್ಯಾಹ್ನ 11 ಗಂಟೆಗೆ ಈ ಒಂದು ಪ್ರತಿಭಟನೆ ಏನಿತ್ತು ಅದು ಪ್ರಾರಂಭವಾಗಿತ್ತು. ಬಿಜೆಪಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲೇ ಮಲಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ನೀವು ಇಲ್ಲಿ ಮುಖ್ಯವಾಗಿ ಹಾಲಿನ ದರ ಆಗಿರ್ಬೋದು, ಅಥವಾ ಬಸ್ ಪಾಸ್ ದರ ಆಗಿರ್ಬೋದು, ಮೆಟ್ರೋ ದರ ಆಗಿರ್ಬೋದು, ಹಾಗೆ ಪೆಟ್ರೋಲ್ ಡೀಸೆಲ್ ದರ ಆಗಿರ್ಬೋದು, ಅಡುಗೆ ಎಣ್ಣೆ ದರ ಆಗಿರ್ಬೋದು, ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಹೋದಂತೆ ಜನಸಾಮಾನ್ಯರು ಬದುಕೋದು ಹೇಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಂದಾಗಿ ಈ ರೀತಿಯ ಒಂದು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಈಗ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದ್ರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗೋಸ್ಕರವಾಗಿ ಅವರು ದುಡ್ಡನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ದುಡ್ಡನ್ನು ಅವರೇನಾದರೂ ಹೊಂದಿಸುವಂಥ ಪರಿಸ್ಥಿತಿ ಬಂದಿದ್ರೆ ಖಂಡಿತವಾಗಿಯೂ ಕೂಡ ಆಗ್ತಾ ಇತ್ತು, ಆದರೆ ಅವರಿಗೆ ದುಡ್ಡನ್ನು ಹೊಂದಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಅವರು ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇರುವಂಥದ್ದು. ಈ ಒಂದು ಅಂದ್ರೆ ಈ ರೀತಿಯ ಒಂದು ಹೋರಾಟದಿಂದಾಗಿ ಸಾಕಷ್ಟು ಸಮಸ್ಯೆ ಏನಿದೆ ಅದು ಯಾವುದೇ ಕಾರಣ ಕೂಡ ಜನಸಾಮಾನ್ಯರಿಗೆಲ್ಲ ಸರ್ಕಾರಕ್ಕೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ. ಹಾಗಾಗಿ ಸರ್ಕಾರ ಕೂಡ ಇದ್ರ ಬಗ್ಗೆ ಲೇವಡಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ಇದು ಬಿಜೆಪಿಯವರ ರಾಜಕೀಯ ಅಜೆಂಡಾ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇರುವಂಥದ್ದು. ಯಾಕೆಂದ್ರೆ ಈ ರೀತಿಯ ಪ್ರತಿಭಟನೆಗಳು ಮಾಡ್ತಾ ಹೋದಂತೆ ರಾಜ್ಯದ ಜನತೆಗೆ ಒಳ್ಳೆಯದಾಗುತ್ತೆ, ಸರ್ಕಾರಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಒಂದು ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಆರ್ ಅಶೋಕ್ ಅವರು ಇದ್ದಾರೆ. ಆರ್ ಅಶೋಕ್ ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಆರ್ ಅಶೋಕ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ, ಅಹೋರಾತ್ರಿ ಧರಣಿ ಆಗ್ತಾ ಇದೆ, ಆದ್ರೆ ಕಾಂಗ್ರೆಸ್ ಕೂಡ ಒಂದು ಮಾತನ್ನು ಹೇಳ್ತಾ ಇದೆ. ಅಂದ್ರೆ ಇವೆಲ್ಲವೂ ಕೂಡ ಪೊಲಿಟಿಕಲ್ ಸ್ಟ್ರಾಟಜಿ ಅಷ್ಟೇ, ಅದನ್ನು ಹೊರತುಪಡಿಸಿ ಬಿಜೆಪಿಗೆ ಜನರ ಬಗ್ಗೆ ಕಾಳಜಿ ಇರುವಂತದ್ದಿಲ್ಲ ಅನ್ನುವಂಥ ಒಂದು ಮಾತನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಜನರ ಕಾಳಜಿ ಇದ್ದಿದ್ರೆ ಬೆಲೆ ಏರಿಕೆ ಯಾಕೆ ಮಾಡ್ತಾ ಇದ್ರು? ಅವ್ರಿಗೆ ಪಾಪರ್ ಆಗಿದೆ ಅಂತ ಸರ್ಕಾರ ಅರ್ಥ ಆಗಿದೆಯಾ? ಪಾಪರ್ ಆಗಿಲ್ಲ ಅಂದ್ರೆ ಬೆಲೆ ಏರಿಕೆ ಯಾಕೆ ಮಾಡಬೇಕಾಯ್ತು? ನಿಮ್ಮ ಯೋಗ್ಯತೆಗೆ ಬೆಲೆ ಏರಿಕೆ ಮಾಡಬೇಕು ಅಂತಿದ್ರು ಬಡ್ಜೆಟ್ ಇತ್ತಲ್ಲ, ಬಡ್ಜೆಟಲ್ಲಿ ಬೆಲೆ ಏರಿಕೆಯನ್ನು ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡಿಲ್ಲ ನೀವು? ಕಳ್ಳತನದಲ್ಲಿ ಕದ್ದು ಮುಚ್ಚಿ ಅಧಿವೇಶನ ಆದರೆ ಅಧಿವೇಶನದಲ್ಲಿ ಬಿಜೆಪಿ ಗಲಾಟೆ ಮಾಡುತ್ತೆ ಅಂತ ಕಾರಣಕ್ಕೋಸ್ಕರ ಇವತ್ತು ಹೊರಗಡೆ ನೀವು ಬಂದು ಬೆಲೆ ಏರಿಕೆಯನ್ನು ಮಾಡಿದ್ದೀರ. ಇವತ್ತು ಡೀಸೆಲ್ ಏರಿಕೆಯಿಂದ ಸಾಮಾನ್ಯ ಜನರ ಬದುಕು ನರಕ ಹೋಗ್ತೈತೆ. ತರಕಾರಿ ರೈಸ್ ಆಗ್ತೈತೆ, ಹಾಲಿನ ಬೆಲೆ ರೈಸ್ ಮಾಡಿದ್ದೀರ, ಹೋಟ್ಲುಗಳ ಬೆಲೆ ರೈಸ್ ಆಗ್ತೈತೆ, ದವಸ ಧಾನ್ಯಗಳ ಬೆಲೆ ರೈಸ್ ಆಗ್ತೈತೆ. ಯಾರಿಗೆ ಇದೆಲ್ಲ ಎಫೆಕ್ಟ್ ಆಗೋದು? ಬಡವರಿಗೆ. ನೀವು ಕೊಡೋವಂಥ ಭಿಕ್ಷೆ ಅದು 2,000 ರೂಪಾಯಿ. ಒಂದು ಕಡೆ 2,000 ರೂಪಾಯಿ ಕೊಡ್ತೀರಾ, ಇನ್ನೊಂದು ಕಡೆ ಅದೇ ಕುಟುಂಬದಲ್ಲಿ 5,000 ರೂಪಾಯಿ ಕೀಳ್ತಾ ಇದ್ದೀರಾ ಕಳ್ಳರ ರೀತಿ. ದೊಂಗಲಿಕ್ಕಿ ದೊಂಗಲು ಅಂತ ಹೇಳ್ತಾರಲ್ಲ, ಕಾಂಗ್ರೆಸ್ ಅವರು ದೊಂಗಲಿಕ್ಕಿ ದೊಂಗಲು. ಈಗ ಅಂದ್ರೆ ಕಾಂಗ್ರೆಸ್ನವರು ಇನ್ನೊಂದು ಮಾತು ಏನು ಅಂತ ಅಂದ್ರೆ, ಇಲ್ಲಿ ಬೆಲೆ ಏರಿಕೆ ಆಗಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಸರ್, ಕೇಂದ್ರ ಸರ್ಕಾರವು ಕೂಡ ಅದನ್ನ ಪೆಟ್ರೋಲ್ ಅಥವಾ ಡೀಸೆಲ್ ಆಗಿರ್ಬೋದು ಅವರು ಕೂಡ ತೆರಿಗೆಯನ್ನು ಕಡಿಮೆ ಮಾಡಬಹುದಾಗಿತ್ತು, ಆದರೆ ಅವರು ಕೂಡ ಮಾಡ್ತಾ ಇಲ್ಲ. ಕೇವಲ ನಮ್ಮ ಮೇಲೆ ಮಾತ್ರ ಗೂಬೆ ಕೂರಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೆಟ್ರೋ ವಿಚಾರದಲ್ಲೂ ಕೂಡ ಅದೇ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ರು, ನೀವು ಕೂಡ ಗಮನಿಸಿರ್ಬೋದು. ಕೇವಲ ರಾಜ್ಯ ಸರ್ಕಾರದಿಂದ ಮಾತ್ರ ಮೆಟ್ರೋ ದರ ಏರಿಕೆ ಆಗಿಲ್ಲ, ಕೇಂದ್ರ ಸರ್ಕಾರದ ಸಮಿತಿಗಳೇನಿರ್ತವೆ ಅದರಿಂದಲೂ ಕೂಡ ಮೆಟ್ರೋ ದರ ಏರಿಕೆ ಆಗಿದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ರು. ಸರ್, ಇದ್ರ ಬಗ್ಗೆ ಏನು ಹೇಳ್ತಾರೆ? ನೋಡಿ, ಯಾರನ್ನ ಹುಚ್ಚರಿಗೆ ಹೇಳಿದ್ರೆ ಅವರು ನಂಬಲ್ಲ. ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ ಮಾಡಿರೋದು. ರಾಜ್ಯದ ಜನತೆಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಕೇಂದ್ರ ಸರ್ಕಾರ ರೈಸ್ ಮಾಡಿಲ್ಲ, ರಾಜ್ಯ ಸರ್ಕಾರ ದುರಾಡಳಿತದಿಂದ ಮೋಸದಿಂದ ರೈಸ್ ಮಾಡಿದ್ದಾರೆ. ಮೆಟ್ರೋ ದರನೂ ಕೂಡ ರಾಜ್ಯ ಸರ್ಕಾರ, ಅಲ್ಲಿನ MDR ಇರ್ತಾರೆ, ರಾಜ್ಯ ಸರ್ಕಾರ ನೇಮಕ ಮಾಡೋದು, ಕೇಂದ್ರ ಸರ್ಕಾರ ಅಲ್ಲ. ಕೇಂದ್ರ ಸರ್ಕಾರ ಇದರಲ್ಲಿ ಪಾಲೇ ಇಲ್ಲ ಅವ್ರಿಗೆ. ಅವ್ರ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಷ್ಟೇ. ಪೂರ್ತಿ ನಡೆಸೋವಂಥದ್ದು ರಾಜ್ಯ ಸರ್ಕಾರನೇ.
ಹಾಗಾದ್ರೆ ಯಾಕೆ ತಮಿಳ್ನಾಡಲ್ಲಿ ಕೇಂದ್ರ ಸರ್ಕಾರ ರೈಸ್ ಮಾಡಿದ್ರೆ ಇಡೀ ದೇಶದಲ್ಲಿ ರೈಸ್ ಮಾಡ್ತಾ ಇತ್ತು? ಚೆನ್ನೈನಲ್ಲೂ ರೈಸ್ ಮಾಡಬೇಕಾಯಿತು, ಬಾಂಬೆಯಲ್ಲೂ ರೈಸ್ ಮಾಡಬೇಕಾಯಿತು, ಡೆಲ್ಲಿಯಲ್ಲೂ ರೈಸ್ ಮಾಡಬೇಕಾಯಿತು, ಅಲ್ಲೆಲ್ಲ ರೈಸ್ ಆಗದೆ ಕರ್ನಾಟಕದಲ್ಲೇ ಯಾಕೆ ರೈಸ್ ಆಗಿದೆ? ಇದು ಸಿದ್ದರಾಮಯ್ಯನವರ ಎಡಬಿಡಂಗಿ ಥರ ಗೂಬೆ ಕೂರಿಸೋದು, ಜನಗಳ ಮೇಲೆ ಗೂಬೆ ಕೂರಿಸೋದು ಅಂತಾರಲ್ಲ, ಇದು ಮೋಸ. ಕಾಂಗ್ರೆಸ್ ಅವರು ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ, ಜನ ಕ್ಯಾಕರಿಸಿ ಉಗಿತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ. ಅದನ್ನು ಯಾಮಾರ್ಸೋಕ್ಕೋಸ್ಕರ ಇವತ್ತು BJP ಮೇಲೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನಕ್ಕೆ ಅರ್ಥ ಆಗಲ್ವಾ? ಈಗ ಡೀಸೆಲ್ ಬೆಲೆ ಏರಿಕೆಗೂ ಕೇಂದ್ರ ಸರ್ಕಾರಕ್ಕೆ ಏನು ಸಂಬಂಧ ಇದೆ? ಏನು ಸಂಬಂಧ ಇಲ್ಲ. ಮೆಟ್ರೋ ಏರಿಕೆ ಮಾಡಿದ್ದೀರಾ, ಕೇಂದ್ರ ಸರ್ಕಾರಕ್ಕೂ ಇದಕ್ಕೇನು ಸಂಬಂಧ ಇದೆ? ಅದರ ಲಾಭ ಪಡೆಯೋರು ನೀರು, ಅದರ MD ನೀವು, ಅದರ ಅಫಿಷಿಯಲ್ಸ್ ಎಲ್ಲ ಇರೋರು ಎಲ್ಲ ನೀವು. ಅದರಿಂದ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡೋದ್ರ ಬಿಟ್ಟುಬಿಟ್ಟು ರಾಜ್ಯ ಸರ್ಕಾರ ಏರಿಸಿರುವಂಥ ಬೆಲೆಯನ್ನು ಇಳಿಸೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.